ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಚಿದಾನಂದ್ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಮತ್ತು PUC ಪ್ರಥಮ ವರ್ಷ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಕನ್ನಡದಿಂದ ಸುಲಭವಾಗಿ ಇಂಗ್ಲೀಷ್ ಗ್ರಾಮರ್ ವ್ಯಾಕರಣವನ್ನು ಕಲಿಯೋದ್ರ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ. ಹಿಂದಿನ ವಿಡಿಯೋದೊಳಗೆ ಪ್ರಿಪೋಸಿಷನ್ಸ್ ನೋಡ್ತಾ ಇದ್ದೀವಿ. ಆ ಪ್ರಿಪೋಸಿಷನ್ಸ್ ಇವಾಗಿನ ಈ ವಿಡಿಯೋದ ಒಂದು ಪ್ರಿಪೋಸಿಷನ್ ಬಂದು ಫಾರ್ ಅನ್ನುವಂಥದ್ದು. ಫಾರ್ ಇಂಡಿಕೇಟ್ಸ್. ಫಾರ್ ಅನ್ನುವಂಥ ಒಂದು ಪ್ರಿಪೋಸಿಷನ್ ಯಾವ ರೀತಿ ಯೂಸ್ ಆಗ್ತದೆ. ಈಗ ಮೊದಲನೇದಾಗಿ ಡೆಸ್ಟಿನೇಷನ್ ಆರ್ ರೆಸಿಪೆಂಟ್, ನಿರ್ದೇಶಿತ ಗುರಿ ತೋರಿಸಲು. ಡೆಸ್ಟಿನೇಷನ್, ನಿರ್ದೇಶಿತ ಗುರಿಯನ್ನು ತೋರಿಸಲಿಕ್ಕೆ ನಾವು ಈ ಫಾರ್ ಅನ್ನುವಂಥ ಒಂದು ಉಪಸರ್ಗವೇ ಅಂದರೆ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಟ್ರೈನ್ ಈಸ್ ಫಾರ್ ಬೆಂಗಳೂರು. ದಿಸ್ ಟ್ರೈನ್ ಈಸ್ ಫಾರ್ ಬ್ಯಾಂಗ್ಳೂರ್. ದಿಸ್ ಲೆಟರ್ ಈಸ್ ಫಾರ್ ಯು. ದಿಸ್ ಲೆಟರ್ ಈಸ್ ಫಾರ್ ಯು. ಇಲ್ಲಿ ಡೆಸ್ಟಿನೇಷನನ್ನು ತೋರಿಸಲಿಕ್ಕೆ ಡೆಸ್ಟಿನೇಷನ್, ನಿರ್ದೇಶಿತ ಗುರಿಯನ್ನು ತೋರಿಸಲಿಕ್ಕೆ ನಾವು ಈ ಒಂದು ಫಾರ್ ಅನ್ನುವಂಥದ್ದು ಯೂಸ್ ಮಾಡ್ತೀವಿ. ಅದೇ ರೀತಿ ಪ್ರಿಪ್ರೇಷನ್ ಬಗ್ಗೆ, ಸಿದ್ಧತೆಯ ಬಗ್ಗೆ ತಿಳಿಸಲಿಕ್ಕೆ ನಾವು ಬಳಸುವಂಥ ವಾಕ್ಯಗಳಲ್ಲಿ ಫಾರ್ ಅನ್ನುವಂಥದ್ದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಇಂಡಿಯಾ ಈಸ್ ನಾಟ್ ಪ್ರಿಪೇರಿಂಗ್ ಫಾರ್ ವಾರ್. ಇಂಡಿಯಾ ಈಸ್ ನಾಟ್ ಪ್ರಿಪೇರಿಂಗ್ ಫಾರ್ ವಾರ್. ಸ್ಟಡಿ ಫಾರ್ ಯುವರ್ ಎಕ್ಸಾಮ್ಸ್. ಸ್ಟಡಿ ಫಾರ್ ಯುವರ್ ಎಕ್ಸಾಮ್ಸ್. ಸ್ಟಡಿ ಫಾರ್ ಯುವರ್ ಎಕ್ಸಾಮ್ಸ್. ಗೆಟ್ ರೆಡಿ ಫಾರ್ ಡಿನ್ನರ್. Get ready for dinner. Get ready for dinner. Then save money for your old age. Save money for your old age. Save money for your old age. ಇದು ಪ್ರಿಪ್ರೇಷನ್ ಅಂದರೆ ಸಿದ್ಧತೆಯ ಬಗ್ಗೆ ಉಪಯೋಗಿಸುವಂಥ ವಾಕ್ಯಗಳಲ್ಲಿ ನಾವು ಯಾವ ರೀತಿ ಫಾರನ್ನು ಯೂಸ್ ಮಾಡ್ತೀವಿ ಅಂತ. ಅದೇ ರೀತಿ ಮುಂದಿಂದು ಪರ್ಪಸ್ ಆ್ಯಂಡ್ ಕಾಸ್, ಉದ್ದೇಶಿತ ಮತ್ತು ಕಾರಣಗಳನ್ನು ಹೇಳಲು, ಉದ್ದೇಶ ಮತ್ತು ಕಾರಣಗಳನ್ನು ಹೇಳಲು ಬಳಸುವಂಥ ವಾಕ್ಯಗಳಲ್ಲಿ ನಾವು ಫಾರ್ ಅನ್ನುವಂಥ ಒಂದು ಈ ಉಪಸರ್ಗವೇ ಅಂದರೆ ಪ್ರಿಪೋಸಿಷನನ್ನು ಯಾವ ರೀತಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ವೆಂಟ್ ಫಾರ್ ಅ ವಾಕ್. ಐ ವೆಂಟ್ ಫಾರ್ ಅ ವಾಕ್. ಐ ವರ್ಕ್ ಫಾರ್ ಮನಿ. ಐ ವರ್ಕ್ ಫಾರ್ ಮನಿ. ಐ ವರ್ಕ್ ಫಾರ್ ಮನಿ. ಶಿ ಡಸಂಟ್ ವರ್ಕ್ ಫಾರ್ ಇಟ್. ಇಟ್ ಈಸ್ ಡಸಂಟ್ ವರ್ಕ್ ಫಾರ್ ಇಟ್. ಡಸ್ ನಾಟ್ ವರ್ಕ್ ಫಾರ್ ಇಟ್. ದೆನ್ ಇದೇ ರೀತಿ ಸುಟೇಬಿಲಿಟಿ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಅಂದರೆ ಸರಿ ಹೊಂದುವಿಕೆ ಮತ್ತು ಸಂದರ್ಭ ತೋರಿಸಲು ಬಳಸುವಂಥ ವಾಕ್ಯಗಳಲ್ಲಿ ಯಾವ ರೀತಿ ನಾವು ಈ ಫಾರ್ ಅನ್ನುವಂಥ ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್, ಸ್ಮೋಕಿಂಗ್ ಈಸ್ ಬ್ಯಾಡ್ ಫಾರ್ ಲಂಗ್ಸ್. ಸ್ಮೋಕಿಂಗ್ ಈಸ್ ಬ್ಯಾಡ್ ಫಾರ್ ಲಂಗ್ಸ್. ದೆನ್ ಕ್ಯಾರೆಟ್ಸ್ ಆರ್ ಗುಡ್ ಫಾರ್ ಐಸ್. ಕ್ಯಾರೆಟ್ಸ್ ಆರ್ ಗುಡ್ ಫಾರ್ ಐಸ್. ಕ್ಯಾರೆಟ್ಸ್ ಆರ್ ಗುಡ್ ಫಾರ್ ಐಸ್. ದಿಸ್ ಫಿಲಿಮ್ ಈಸ್ ಫಾರ್ adults only. This film is for adults only. Motorcycles are not for girls. Motorcycles are not for girls. Suitability and fitness ಅನ್ನು ತಿಳಿಸುವಂಥ ವಾಕ್ಯಗಳಲ್ಲಿ ಯಾವ ರೀತಿ ಫಾರನ್ನು ಯೂಸ್ ಮಾಡ್ತೀವಿ. ಪರ್ಚೇಸಿಂಗ್ ಎಷ್ಟಕ್ಕೆ ಖರೀದಿಸಿದ್ದು ಎಂದು ಹೇಳಲು. ಎಷ್ಟಕ್ಕೆ ಖರೀದಿಸಿದ್ದು ಎಂದು ಹೇಳಲು ನಾವು ಏನು ಬಳಸ್ತೀವಿ ಆ ವಾಕ್ಯಗಳು, ಆ ವಾಕ್ಯಗಳಲ್ಲಿ ಈ ಫಾರ್ ಅನ್ನುವಂಥ ಪದ ಯಾವ ರೀತಿ ಯೂಸ್ ಆಗ್ತದೆ. ಫಾರ್ ಎಕ್ಸಾಂಪಲ್, I bought this book for ₹10. I bought this book for ₹10. Then she purchased it for ₹1,000. She purchased it for ₹1,000. ಇಲ್ಲಿ ಫಾರ್ ಅನ್ನುವಂಥ ಪದ ಯಾವ ರೀತಿ ಯೂಸ್ ಆಗ್ತದೆ. ದೆನ್ ಅದೇ ರೀತಿ ಕೊನೆಯದಾಗಿ ಟೈಮ್ ಆ್ಯಂಡ್ ಸ್ಪೇಸ್, ಕಾಲ ಮತ್ತು ದೂರ ಸ್ಥಳದ ಬಗ್ಗೆ ತಿಳಿಸುವಾಗ ನಾವು ಯಾವ ರೀತಿ ಫಾರ್ ಅನ್ನುವಂಥ ಈ ಒಂದು ಪ್ರಿಪೋಸಿಷನನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ಸಿ ಸ್ಲೀಪ್ಸ್ ಫಾರ್ 12 hours. ಸಿ ಸ್ಲೀಪ್ಸ್ ಫಾರ್ 12 hours. ಐ ವಾಕ್ಡ್ ಫಾರ್ 10 miles. ಐ ವಾಕ್ಡ್ ಫಾರ್ 10 miles. ಹಿ ಲೆಫ್ಟ್ ಫಾರ್ ಚೆನ್ನೈ. ಹಿ ಲೆಫ್ಟ್ ಫಾರ್ ಚೆನ್ನೈ. ಫಾರ್ ಚೆನ್ನೈ ಸ್ಥಳವನ್ನು ತೋರಿಸೋದು. ದೆನ್ ಐ ಡೋಂಟ್ ಸ್ಟಡಿ ಫಾರ್ 6 hours a day. I do study for 6 hours a day. I do study for 6 hours a day. ಈ ರೀತಿ ಫಾರ್ ಅನ್ನುವಂಥ ಒಂದು ಪ್ರಿಪೋಸಿಷನ್ನ ಡೆಸ್ಟಿನೇಷನ್ ತೋರಿಸುವಾಗ, ನಿರ್ದೇಶಿತ ಗುರಿಯನ್ನು ತೋರಿಸುವಾಗ, ಪ್ರಿಪ್ರೇಷನ್ ಸಿದ್ಧತೆ ಬಗ್ಗೆ ತೋರಿಸುವಾಗ, ಪರ್ಪಸ್ ಆ್ಯಂಡ್ ಕಾಸ್ ತೋರಿಸುವಂಥ ವಾಕ್ಯಗಳಲ್ಲಿ, ಸುಟೇಬಿಲಿಟಿ ಮತ್ತು ಫಿಟ್ನೆಸ್ ಬಗ್ಗೆ ತೋರಿಸುವಂಥ ವಾಕ್ಯಗಳಲ್ಲಿ, ಪರ್ಚೇಸಿಂಗ್ ತೋರಿಸುವಂಥ ವಾಕ್ಯಗಳಲ್ಲಿ ಮತ್ತು ಟೈಮ್ ಆ್ಯಂಡ್ ಸ್ಪೇಸ್ ತೋರಿಸುವಂಥ ವಾಕ್ಯಗಳಲ್ಲಿ ಯಾವ ರೀತಿ ಫಾರ್ ಅನ್ನುವಂಥ
ಒಂದು ಪ್ರಿಪೋಸಿಷನ್ ಯೂಸ್ ಆಗ್ತದೆ ಅಂಥೇಳಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೇನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.